ನಮಸ್ಕಾರ ವೀಕ್ಷಕರೇ, ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಗೆಳೆಯ ಹೇಮಂತ್. ನೀವು ನೋಡ್ತಾ ಇದ್ದೀರಾ ಓಲಿ ನ್ಯೂಸ್. ದೇಶದ ಲೋಕಸಭಾ ಚುನಾವಣೆ ಬಹುತೇಕ ಮುಗಿಯುವ ಹಂತಕ್ಕೆ ಬಂದಿದ್ದು 70% ಮತದಾನ ಈಗಾಗಲೇ ಸಂಪೂರ್ಣಗೊಂಡಿದೆ. ಈಗ ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚು ಚರ್ಚಿತವಾಗಿ ಆಗ್ತಾ ಇರತಕ್ಕಂಥ ವಿಚಾರ, ಈ ಬಾರಿ NDA ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತಾ, ಆ ಮೂಲಕ ದೇಶದ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಮತ್ತೊಮ್ಮೆ ಅಧಿಕಾರವನ್ನು ಸ್ವೀಕರಿಸ್ತಾರ ಅಂತಕ್ಕಂಥದ್ದು. ಇತ್ತೀಚೆಗೆ ಸುಮಾರು 15-20 ದಿವಸದಿಂದ ಈಚೆಗೆ ಇಡೀ ದೇಶದ ರಾಜಕೀಯ ಚಿತ್ರಣ ಬದಲಾಗಿದೆ. ಆ ಮೂಲಕ NDA ಅತ್ಯಂತ ಹೀನಾಯವಾದ ಸೋಲನ್ನು ಕಾಣುತ್ತೆ. ಇಂಡಿ ಮೈತ್ರಿಕೂಟ ಈ ಬಾರಿಗೆ ಅಧಿಕಾರಕ್ಕೆ ಬರುತ್ತೆ ಅಂತಕ್ಕಂಥ ವಿಷಯ ಅತ್ಯಂತ ಹೆಚ್ಚು ಚರ್ಚೆ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿಯೇ ಅನೇಕ ರಾಷ್ಟ್ರೀಯ ಮಟ್ಟದ ಸುದ್ದಿ ವಾಹಿನಿಗಳು ಕೂಡ ತಮ್ಮದೇ ಆದಂತಹ ಒಂದು ಸರ್ವೆಯನ್ನು ಈಗಾಗಲೇ ಕೈಗೊಂಡಿದ್ದು, ಬಹುತೇಕ ಕೆಲವೊಂದು ಸುದ್ದಿ ಮಾಧ್ಯಮಗಳು ಈ ಬಾರಿ NDA ಮೈತ್ರಿಕೂಟ ಕೇವಲ 200 ಸ್ಥಾನಗಳಿಗೆ ಸೀಮಿತವಾಗುತ್ತೆ, ಆ ಮೂಲಕ NDA ಮೈತ್ರಿಕೂಟ ಈ ಬಾರಿ ಅಧಿಕಾರವನ್ನು ಕಳೆದುಕೊಳ್ಳುತ್ತೆ, ದೇಶದ ಪ್ರಧಾನಿಯಾಗಿ ನರೇಂದ್ರ ಮೋದಿ 3ನೇ ಬಾರಿ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಬಂದಿದ್ದಾರೆ. ಇನ್ನು ಕೆಲವೊಂದು ಮೀಡಿಯಾಗಳಂತೂ ಮತ್ತೆ ನರೇಂದ್ರ ಮೋದಿ 400ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲೋದ್ರ ಮೂಲಕ NDA ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ, ಆ ಮೂಲಕ ಖಚಿತವಾಗಿ ನರೇಂದ್ರ ಮೋದಿ ದೇಶದ ಪ್ರಧಾನಿಯಾಗಿ 3ನೇ ಬಾರಿಗೆ ಅಧಿಕಾರವನ್ನು ಸ್ವೀಕರಿಸ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಬರ್ತಿದ್ದಾರೆ. ಈ ರೀತಿಯ ಎರಡು ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿಯೇ ದೇಶದ ಚುನಾವಣಾ ಚಾಣಕ್ಯ ಎಂದೇ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಪ್ರಶಾಂತ್ ಕಿಶೋರ್ ತಮ್ಮದೇ ಆದಂತಹ ರೀತಿಯಲ್ಲಿ ಈ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯ ಫಲಿತಾಂಶದ ವಿಶ್ಲೇಷಣೆಯನ್ನು ಮಾಡಿದ್ದಾರೆ. ಬನ್ನಿ ಸ್ನೇಹಿತರೆ, ಹಾಗಾದರೆ ಪ್ರಶಾಂತ್ ಕಿಶೋರ್ ಅವರ ಪ್ರಕಾರ ಈ ಬಾರಿ ದೇಶದಲ್ಲಿ ಯಾವ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ, ಬಿಜೆಪಿ ಕಳೆದ ಬಾರಿಗಿಂತ ಎಷ್ಟು ಸ್ಥಾನಗಳನ್ನು ಕಳೆದುಕೊಳ್ಳುತ್ತೆ ಅಥವಾ ಜಾಸ್ತಿ ಗೆಲ್ಲುತ್ತೆ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವೇನು ನನ್ನ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಇಡೀ ದೇಶದಲ್ಲಿ ಈಗ ಒಂದು ವಿಷಯ ಚರ್ಚೆ ಆಗ್ತಾ ಇದೆ. ಯಾವ ಕಾರಣಕ್ಕೂ ಈ ಬಾರಿ ದೇಶದಲ್ಲಿ ನರೇಂದ್ರ ಮೋದಿ ವಿರೋಧಿಯಾದಂತಹ ಗಾಳಿ ಬೀಸ್ತಾ ಇದೆ, ಆ ಕಾರಣಕ್ಕೆ NDA ಮೈತ್ರಿಕೂಟ ಈ ಬಾರಿ ಅಧಿಕಾರವನ್ನು ಕಳೆದುಕೊಳ್ಳುತ್ತೆ ಅಂತ. ಆದರೆ ಮೊನ್ನೆ ತಾನೇ ಪ್ರಶಾಂತ್ ಕಿಶೋರ್ ಅವರು ಹೇಳಿದ್ರು, ಯಾವುದೇ ಕಾರಣಕ್ಕೂ ಬಿಜೆಪಿಯನ್ನು ಈ ಬಾರಿ ಯಾವ ಮಿತ್ರ ಪಕ್ಷಗಳು ಕೂಡ ಸೋಲ್ಸೋಕ್ಕೆ ಸಾಧ್ಯವಿಲ್ಲ, ಈ ಇಂಡಿ ಮೈತ್ರಿಕೂಟವಂತೂ ಅಧಿಕಾರದ ಬರೋದು ಕನಸಿನ ಮಾತು ಅಂತಕ್ಕಂಥದ್ದನ್ನು ಹೇಳಿದರು. ಆದರೆ ಕಳೆದ ಬಾರಿಯಂತಹ ಉತ್ತಮ ವಾತಾವರಣ ಈ ಬಾರಿ ಬಿಜೆಪಿ ಹಾಗೂ NDA ಮೈತ್ರಿಕೂಟಕ್ಕಿಲ್ಲ, ಆ ಮೂಲಕ NDA ಈ ಬಾರಿ ಕೆಲವೊಂದು ಸ್ಥಾನಗಳನ್ನು ಕಳೆದುಕೊಳ್ಳುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದ್ದನ್ನು ನಾವೆಲ್ಲ ಗಮನಿಸಿದ್ವಿ. ಆದರೆ ಇದೀಗ ದೇಶದ 543 ಲೋಕಸಭಾ ಕ್ಷೇತ್ರಗಳಿಗೆ 70% ಮತದಾನ ಪೂರ್ಣಗೊಂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥ ಪ್ರಶಾಂತ್ ಕಿಶೋರ್ ಈ ಬಾರಿ ಬಿಜೆಪಿ 370ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲೋದ್ರ ಮೂಲಕ ಅತ್ಯಂತ ಸುಲಭವಾಗಿ ಮತ್ತೊಮ್ಮೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರುತ್ತೆ ಅಂತಕ್ಕಂಥ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ನರೇಂದ್ರ ಮೋದಿ ಅವರು ಪುನಃ ಅಧಿಕಾರಕ್ಕೆ ಬರೋದಕ್ಕೆ ಕಾರಣಗಳನ್ನು ಕೂಡ ಅತ್ಯಂತ ಸ್ಪಷ್ಟವಾಗಿ ನಮೂದಿಸಿರ್ತಕ್ಕಂಥ ಪ್ರಶಾಂತ್ ಕಿಶೋರ್, ದೇಶದಲ್ಲಿ ಕಳೆದ 10 ವರ್ಷಗಳ ಅವಧಿಯಲ್ಲಿದ್ದಂತಹ ನರೇಂದ್ರ ಮೋದಿ ಅವರ ಪರವಾದಂತಹ ಅದೇ ಈ ಬಾರಿ ಖಂಡಿತವಾಗ್ಲೂ ಇಲ್ಲ. ಈ ಒಂದು ನರೇಂದ್ರ ಮೋದಿ ಅವರ ವೈಫಲ್ಯವನ್ನು ಯಶಸ್ವಿಯಾಗಿ ಬಳಸ್ಕೊಳ್ಳೋದ್ರಲ್ಲಿ ವಿರೋಧ ಪಕ್ಷಗಳು ವಿಫಲವಾಗಿದ್ದಾವೆ ಅನ್ನೋದನ್ನು ಪ್ರಶಾಂತ್ ಕಿಶೋರ್ ಅವರು ಅತ್ಯಂತ ನಿಖರವಾಗಿ ಹೇಳಿದ್ದಾರೆ. ಈಗ ದೇಶದ ಜನ 272 ಸ್ಥಾನಗಳನ್ನು ಯಾರು ಗೆಲ್ತಾರೆ ಅಂತಕ್ಕಂಥ ಚರ್ಚೆಯನ್ನೇ ಬಿಟ್ಟಿದ್ದಾರೆ. ಬಿಜೆಪಿ ಈ ಬಾರಿ 370 ಸ್ಥಾನಗಳನ್ನು ಗೆಲ್ಲುತ್ತೋ ಇಲ್ವೋ ಅನ್ನೋದನ್ನೇ ಹೆಚ್ಚು ಚರ್ಚೆ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಪ್ರಶಾಂತ್ ಕಿಶೋರ್ ಅವರ ಮಾತು. ಈ ಬಾರಿ ನರೇಂದ್ರ ಮೋದಿಯ ವಿರೋಧಿಯಲ್ಲೇ ಇದ್ರೂ ಕೂಡ ಅದು ನರೇಂದ್ರ ಮೋದಿ ಅವರನ್ನು ಹಾಗೂ NDA ಮೈತ್ರಿಕೂಟವನ್ನು ಸೋಲಿಸುವಂಥ ಮಟ್ಟಕ್ಕೆ ಅಷ್ಟು ದೊಡ್ಡ ವಿರೋಧಿಯಲ್ಲೇ ಇಲ್ಲ ಅಂತಕ್ಕಂಥದ್ದು ಪ್ರಶಾಂತ್ ಕಿಶೋರ್ ಅವರ ಒಂದು ವಿಶ್ಲೇಷಣೆ. ನರೇಂದ್ರ ಮೋದಿ ಕಳೆದ 2 ಚುನಾವಣೆಗಳಿಗಿಂತ ಈ ಬಾರಿ ಚುನಾವಣೆ ಜನಪ್ರಿಯತೆಯನ್ನು ಕಳೆದುಕೊಂಡಿದ್ರು ಸಹ ನರೇಂದ್ರ ಮೋದಿ ಅವರು ಈ ಕಳ್ಕೊಂಡಿರ್ತಕ್ಕಂಥ ಜನಪ್ರಿಯತೆಯ ಲಾಭವನ್ನು ಪಡೆಯೋದ್ರಲ್ಲಿ ಕಾಂಗ್ರೆಸ್ ಆಗಲಿ ಅದರ ಮಿತ್ರ ಪಕ್ಷಗಳಾಗಲಿ ವಿಫಲವಾಗಿದ್ದಾವೆ ಅಂತಕ್ಕಂಥದ್ದು ಈ ಪ್ರಶಾಂತ್ ಕಿಶೋರ್ ಅವರ ಒಂದು ಮಾತು. ಅದರಲ್ಲೂ ಕೂಡ ಇಂಡಿ ಮೈತ್ರಿಕೂಟ ತನ್ನ ಪ್ರಧಾನಿ ಅಭ್ಯರ್ಥಿಯನ್ನು ಘೋಷಣೆ ಮಾಡದೆ ಈ ಚುನಾವಣೆ ಹೋಗಿದ್ದು ಇಂಡಿ ಮೈತ್ರಿಕೂಟಕ್ಕೆ ಬಹುದೊಡ್ಡ ಹೊಡೆತ ಅಂತಕ್ಕಂಥದ್ದು ಪ್ರಶಾಂತ್ ಕಿಶೋರ್ ಅವರ ಒಂದು ವಿಶ್ಲೇಷಣೆ. ದೇಶದಲ್ಲಿ ಈ ಬಾರಿ 400 ಪಾರ್ ಅಂತಕ್ಕಂಥದ್ದು ಬಿಜೆಪಿ ಹಾಗೂ NDA ಮೈತ್ರಿಕೂಟ ತನ್ನ ವಿರೋಧಿಗಳಿಗೆ ಮಾನಸಿಕ ಒತ್ತಡವನ್ನು ಹಾಕೋದಕ್ಕೆ ಘೋಷಣೆ ಮಾಡಿದ್ದಂಥ ಒಂದು ಘೋಷಣೆಯ ಹೊರತು ನಿಜಕ್ಕೂ ಬಿಜೆಪಿ ಹಾಗೂ NDA ಮೈತ್ರಿಕೂಟ 400 ಸ್ಥಾನಗಳನ್ನು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಪ್ರಶಾಂತ್ ಕಿಶೋರ್ ಅವರು ಹೇಳಿರ್ತಕ್ಕಂಥ ಮಾತು.
ಆದರೆ ಕಳೆದ 2019 ಚುನಾವಣೆಯಲ್ಲಿ ಏನು ಏಕಾಂಗಿಯಾಗಿ ಬಿಜೆಪಿ 303 ಸ್ಥಾನಗಳನ್ನು ಗೆದ್ದಿತ್ತು. ಬಹುತೇಕ ಈ ಬಾರಿಯೂ ಕೂಡ ಅಷ್ಟೇ ಸ್ಥಾನಗಳನ್ನು ಗೆಲ್ಬೋದು ಅಥವಾ ಅದಕ್ಕಿಂತ ಸ್ವಲ್ಪ ಹೆಚ್ಚು ಸ್ಥಾನಗಳನ್ನು ಗೆಲ್ಬೋದು, ಇಲ್ಲ ಸ್ವಲ್ಪ ಸ್ಥಾನಗಳನ್ನು ಕಡಿಮೆ ಗೆಲ್ಬೋದು ಅಂತಕ್ಕಂಥದ್ದು ಪ್ರಶಾಂತ್ ಕಿಶೋರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಬಹುತೇಕ ದೇಶದಲ್ಲಿ ಈ ಬಾರಿ ಸ್ವತಂತ್ರವಾಗಿ ಬಿಜೆಪಿ ಅಷ್ಟೇನು ಸ್ಥಾನಗಳನ್ನು ಕಳೆದುಕೊಳ್ಳದೆ ಹೋದರೂ ಅದರ ಮಿತ್ರ ಪಕ್ಷಗಳಲ್ಲಿರ್ತಕ್ಕಂಥ NDA ಕೂಟದಲ್ಲಿರ್ತಕ್ಕಂಥ ಅದರ ಮಿತ್ರ ಪಕ್ಷಗಳು ಕೆಲವೊಂದು ಸ್ಥಾನಗಳನ್ನು ಕಳೆದುಕೊಳ್ತವೆ ಅಂತಕ್ಕಂಥ ಮಾತನ್ನು ಪ್ರಶಾಂತ್ ಕಿಶೋರ್ ಅವರು ಹೇಳಿದ್ದಾರೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಕರ್ನಾಟಕ, ಮಹಾರಾಷ್ಟ್ರ ಹಾಗೂ ಬಿಹಾರದಲ್ಲಿ ಈ ಬಾರಿ NDA ಮೈತ್ರಿಕೂಟ ಸ್ವಲ್ಪ ಮಟ್ಟಿನ ಹೊಡೆತವನ್ನು ತಿನ್ನುತ್ತೆ. ಆದರೆ ಆ ಹೊಡೆತವನ್ನು ಪಶ್ಚಿಮ ಬಂಗಾಳ ಹಾಗೂ ದಕ್ಷಿಣದ ಕೆಲವು ರಾಜ್ಯಗಳಲ್ಲಿ ಸರಿದೂಗಿಸಿಕೊಳ್ಳುತ್ತೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾತನ್ನು ಕೂಡ ಈ ಒಂದು ಪ್ರಶಾಂತ್ ಕಿಶೋರ್ ಅವರು ಹೇಳೋದ್ರ ಮೂಲಕ ಇಂಡಿ ಮೈತ್ರಿಕೂಟಕ್ಕೆ ಬಹುದೊಡ್ಡ ಆಘಾತವನ್ನು ತಂದೊಡ್ಡಿದ್ದಾರೆ. ಇಡೀ ದೇಶದಲ್ಲಿ ಉತ್ತರ ಭಾರತದಲ್ಲಿ ಕೆಲವೊಂದು ಸ್ಥಾನಗಳು ಈ ಬಾರಿ NDA ಮೈತ್ರಿಕೂಟ ಕಳ್ಕೊಂಡ್ರೂ ಕೂಡ ಪೂರ್ವ ಹಾಗೂ ದಕ್ಷಿಣದ ರಾಜ್ಯಗಳಲ್ಲಿ ಬಿಜೆಪಿ ಆ ಸ್ಥಾನಗಳನ್ನು ಈ ಬಾರಿ ಹೆಚ್ಚಾಗಿ ಪಡೆಯುತ್ತೆ ಅಂತಕ್ಕಂಥದ್ದು ಪ್ರಶಾಂತ್ ಕಿಶೋರ್ ಅವರ ಒಂದು ವಿಶ್ಲೇಷಣೆ. ಈ ಬಾರಿ ಕೇರಳದಲ್ಲಿ ಬಿಜೆಪಿ ಖಾತೆಯನ್ನು ತೆರೆಯುತ್ತೆ ಹಾಗೂ ತಮಿಳುನಾಡಿನಲ್ಲಿ ಸುಮಾರು 10 ಸ್ಥಾನಗಳನ್ನು ಗೆಲ್ಲೋ ಸಾಧ್ಯತೆಗಳು NDA ಮೈತ್ರಿಕೂಟಕ್ಕಿದೆ. ಆಂಧ್ರ ಪ್ರದೇಶದಲ್ಲಂತೂ NDA ಮೈತ್ರಿಕೂಟಕ್ಕೆ ಬಹುದೊಡ್ಡ ಲಾಭ ಆಗುತ್ತೆ ಅಂತಕ್ಕಂಥದ್ದು ಪ್ರಶಾಂತ್ ಕಿಶೋರ್ ಹೇಳಿರ್ತಕ್ಕಂಥ ಮಾತು. ಅಷ್ಟೇ ಅಲ್ಲದೆ ಇತ್ತೀಚೆಗೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಂತಹ ತೆಲಂಗಾಣದಲ್ಲೂ ಕೂಡ NDA ಮೈತ್ರಿಕೂಟ ಅತ್ಯಂತ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತೆ ಅಂತಕ್ಕಂಥದ್ದು ಪ್ರಶಾಂತ್ ಕಿಶೋರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಅದಷ್ಟೇ ಅಲ್ಲದೆ ಮಮತಾ ಬ್ಯಾನರ್ಜಿ ಅವರ ವಿರುದ್ಧ TMC ಏನು ಅತ್ಯಂತ ಪ್ರಬಲವಾಗಿದೆ ಪಶ್ಚಿಮ ಬಂಗಾಳದಲ್ಲಿ ಕೂಡ ಈ ಬಾರಿ ಬಿಜೆಪಿ 24ರಿಂದ 25 ಸ್ಥಾನಗಳನ್ನು ಗೆಲ್ಲೋದ್ರ ಮೂಲಕ TMCಯಿಂದ 16ರಿಂದ 17 ಸ್ಥಾನಗಳಿಗೆ ಕಟ್ಟಿ ಹಾಕುತ್ತೆ ಅಂತಕ್ಕಂಥದ್ದು ಸ್ಪಷ್ಟವಾದ ಪ್ರಶಾಂತ್ ಕಿಶೋರ್ ಅವರ ನಿಲುವು. ಸ್ನೇಹಿತರೆ, ಇಡೀ ದೇಶದಲ್ಲಿ ಏನು ಈಗಾಗಲೇ ಚರ್ಚೆ ಆಗ್ತಾ ಇದೆ, ದೇಶದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ಅಧಿಕಾರಕ್ಕೆ ಬರೋದಿಲ್ಲ ಅಂತಕ್ಕಂಥ ಮಾತು ಇದು ಶುದ್ಧ ಸುಳ್ಳು ಅಂತ ಪ್ರಶಾಂತ್ ಕಿಶೋರ್ ಅವರು ಅತ್ಯಂತ ನಿಖರವಾಗಿ ಹೇಳಿದ್ದಾರೆ. ಇಂಡಿ ಮೈತ್ರಿಕೂಟದಲ್ಲಿ ನರೇಂದ್ರ ಮೋದಿ ಅವರನ್ನು ಎದುರಿಸ್ತಕ್ಕಂಥ ಒಬ್ಬ ಸಮರ್ಥನಾದ ನಾಯಕನ ಇಲ್ಲದೆ ಇರತಕ್ಕಂಥದ್ದು ನರೇಂದ್ರ ಮೋದಿ ಅವರ ವಿರುದ್ಧ ದೇಶದ ಮತದಾರರ ಆಕ್ರೋಶವನ್ನು ಹೊಂದಿದ್ರೂ ಕೂಡ ಕೊನೆಗೂ ತಮ್ಮ ಆಕ್ರೋಶವನ್ನು ಬಾಯಲಿಗೆ ತರದೆ ಅದನ್ನು ಮತ್ತೊಮ್ಮೆ NDA ಮೈತ್ರಿಕೂಟಕ್ಕೆ ಮತವನ್ನು ಈ ದೇಶದ ಮತದಾರರ ಚಲಾಯಿಸ್ತಾನೆ ಅಂತಕ್ಕಂಥದ್ದು ಪ್ರಶಾಂತ್ ಕಿಶೋರ್ ಅವರ ಒಂದು ಸ್ಪಷ್ಟವಾದ ನುಡಿಗಳು. ದೇಶದಲ್ಲಿ 3ನೇ ಬಾರಿ ನರೇಂದ್ರ ಮೋದಿ ನೇತೃತ್ವದ NDA ಮೈತ್ರಿಕೂಟ ಅಧಿಕಾರಕ್ಕೆ ಬರೋದನ್ನು ಯಾವುದೇ ಕಾರಣಕ್ಕೂ ಯಾರೂ ತಪ್ಪಿಸೋದಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥ ವಿಶ್ಲೇಷಣೆಯನ್ನು ಪ್ರಶಾಂತ್ ಕಿಶೋರ್ ಅವರು ಮಾಡೋದ್ರ ಮೂಲಕ ಏನು ಈ ಬಾರಿ ಅಧಿಕಾರದ ಕನಸನ್ನು ಕಂಡಿದ್ದಂತಹ ಕಾಂಗ್ರೆಸ್ ಹಾಗೂ ಅದರ ಮಿತ್ರ ಪಕ್ಷಗಳಾಗಿರ್ತಕ್ಕಂಥ NDA ಮೈತ್ರಿಕೂಟದ ಪಕ್ಷಗಳಿಗೆ ಪ್ರಶಾಂತ್ ಕಿಶೋರ್ ಬಹುದೊಡ್ಡ ಆಘಾತವನ್ನು ತಂದಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಕೆಲವರು ರಾಜಕೀಯ ತಜ್ಞರು ಕೂಡ ಉತ್ತರ ಭಾರತದಲ್ಲಿ ಬಿಜೆಪಿ ಕೆಲವೊಂದು ಸ್ಥಾನಗಳನ್ನು ಕಳೆದುಕೊಂಡ್ರೂ ಕೂಡ ಆ ಸ್ಥಾನದ ನಷ್ಟವನ್ನು ದಕ್ಷಿಣ ಭಾರತದಲ್ಲಿ ತುಂಬಿಕೊಳ್ಳುತ್ತೆ ಅಂತಕ್ಕಂಥ ಮಾತನ್ನು ಈಗಾಗಲೇ ಹೇಳಿರೋದನ್ನು ನಾವೆಲ್ಲ ನೋಡಿದ್ದೀವಿ. ಪ್ರಶಾಂತ್ ಕಿಶೋರ್ ಅವರು ಕೂಡ ಇದೇ ಒಂದು ಅಂಶವನ್ನು ಉಲ್ಲೇಖಿಸಿದರೆ ಬಿಜೆಪಿ ಕೆಲವೊಂದು ಸ್ಥಾನವನ್ನು ಕಳೆದುಕೊಂಡ್ರೂ ಕೂಡ ಬಹುತೇಕ ದೊಡ್ಡ ಮಟ್ಟದ ಹೊಡೆತ ಬಿಜೆಪಿಗೆ ಬೀಳೋದಿಲ್ಲ. ಉತ್ತರ ಭಾರತದಲ್ಲಿ ಕಳ್ಕೊಳ್ತಕ್ಕಂಥ ಸ್ಥಾನಗಳನ್ನು ಪಶ್ಚಿಮ ಬಂಗಾಳ ಹಾಗೂ ದಕ್ಷಿಣ ರಾಜ್ಯಗಳಲ್ಲಿ ಬಿಜೆಪಿ ಪಡೆದುಕೊಳ್ಳುತ್ತೆ. ಆ ಮೂಲಕ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಏನು ಬಿಜೆಪಿ 303 ಸ್ಥಾನಗಳನ್ನು ಏಕಾಂಗಿಯಾಗಿ ಗೆದ್ದಿತ್ತು, ಬಹುತೇಕ ಈ ಬಾರಿಯೂ ಕೂಡ ಅಷ್ಟೇ ಸ್ಥಾನಗಳನ್ನು ಗೆಲ್ಲುತ್ತೆ. ಅದಲ್ಲದೆ NDA ಮೈತ್ರಿಕೂಟ 350ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲೋದ್ರ ಮೂಲಕ ಮತ್ತೊಮ್ಮೆ ದೇಶದಲ್ಲಿ ಅಧಿಕಾರಕ್ಕೆ ಬರುತ್ತೆ ಅಂತಕ್ಕಂಥದ್ದು ಮಾತನ್ನು ಪ್ರಶಾಂತ್ ಕಿಶೋರ್ ಅವರು ಹೇಳೋದ್ರ ಮೂಲಕ ಈ ಬಿಜೆಪಿ ಹಾಗೂ NDA ಮೈತ್ರಿಕೂಟದ ವಿರೋಧಿಗಳಿಗೆ ಬಹುದೊಡ್ಡ ಆಘಾತವನ್ನು ತಂದೊಡ್ಡಿದ್ದಾರೆ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯದ ಪ್ರಕಾರ ದೇಶದ 70% ಲೋಕಸಭಾ ಸ್ಥಾನಗಳಿಗೆ ಚುನಾವಣೆಗೆ ಸಂಪೂರ್ಣಗೊಂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಿಮ್ಮ ಅಭಿಪ್ರಾಯದ ಪ್ರಕಾರ ಈ ಬಾರಿ NDA ಮೈತ್ರಿಕೂಟ ಎಷ್ಟು ಸ್ಥಾನಗಳನ್ನು ಪಡಿಬೋದು? ಹೆಚ್ಚು ಸ್ಥಾನಗಳನ್ನು ಪಡೆಯೋದ್ರ ಮೂಲಕ ನರೇಂದ್ರ ಮೋದಿ ಮತ್ತೊಮ್ಮೆ ದೇಶದ ಪ್ರಧಾನಿ ಆಗ್ತಾರಾ, ಅಥವಾ ರಾಹುಲ್ ಗಾಂಧಿ ನೇತೃತ್ವದ NDA ಮೈತ್ರಿಕೂಟ ಈ ಬಾರಿ NDA ಮೈತ್ರಿಕೂಟವನ್ನು ಹಿಂದಿಕ್ಕಿ ಅಧಿಕಾರಕ್ಕೆ ಬರುತ್ತಾ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವೇನು ನನ್ನ ಇಟ್ಟಿಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ.